ಬಿಗ್ ಬಾಸ್ ಸೀಸನ್ 13 ಇಷ್ಟು ಬೇಗ ಶುರುವಾಗ್ತಿರೋದು ಯಾಕೆ? ಬಿಗ್ ಬಾಸ್ ಕನ್ನಡ ಸೀಸನ್ 13 ಶೀಘ್ರದಲ್ಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಈ ಬಾರಿಯ ಶೋ ಬೇಗನೆ ಪ್ರಾರಂಭವಾಗಿದ್ದು, ಆಡಿಷನ್ ಪ್ರಕ್ರಿಯೆಗಳು ಈಗಾಗಲೇ ಪೂರ್ಣಗೊಂಡಿವೆ. ಸ್ಪರ್ಧಿಗಳ ಅಧಿಕೃತ ಪಟ್ಟಿ ಇನ್ನೂ ಬಿಡುಗಡೆಯಾಗಿರಲಿಲ್ಲ. ಹಲವು ಪ್ರಸಿದ್ಧ ನಟ ನಟಿಯರು ಮತ್ತು ಸಾಮಾನ್ಯ ಜನರು ಈ ಬಾರಿ ಮನೆಯೊಳಗಡೆ ಪ್ರವೇಶಿಸಲಿದ್ದಾರೆ. ಪ್ರಮುಖ ಆಡಿಷನ್ಗಳು ಹೋಸ್ಟ್ ಎಂದಿನಂತೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ನಡೆಸಿಕೊಡಲಿದ್ದಾರೆ. ಸಾಮಾನ್ಯ ಜನರಿಗೆ ಅವಕಾಶ ಈ ಬಾರಿ ಸಾಮಾನ್ಯ ಸ್ಪರ್ಧಿಗಳಿಗೂ ಮನೆಯಲ್ಲಿ ಅವಕಾಶ ಕಲ್ಪಿಸಲಾಗಿರುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭರತ್ ಭೂಷಣ್, ಕಾವ್ಯಶ್ರೀ ಗೌಡ, ಕಾಪಿ ನಾಡು ಚಂದು ಮತ್ತು ದಿವ್ಯಾ ವಾಗುಲಕರ್ ಅವರಂತಹ ಹೆಸರುಗಳು ವೈರಲ್ ಆಗುತ್ತಿವೆ. ಆದಾಗ್ಯೂ ಚಾನೆಲ್ನಿಂದ ಇನ್ನೂ ಯಾವುದೇ ಅಧಿಕೃತ ಪಟ್ಟಿ ಪ್ರಕಟವಾಗಿಲ್ಲ. ಹಿಂದಿನ ಸೀಸನ್ಗಳಿಗಿಂತ ಭಿನ್ನವಾಗಿ ಈ ಬಾರಿ ಸಾಮಾನ್ಯ ಜನರು ಬಿಗ್ ಬಾಸ್ ಮನೆ ಪ್ರವೇಶಿಸಲು ಆನ್ಲೈನ್ ಮೂಲಕ ಅವಕಾಶ ನೀಡಲಾಗುವುದು. ಕಲರ್ಸ್ ಕನ್ನಡ ವಾಹಿನಿ ಅಥವಾ ಜಿಯೋ ಸಿನಿಮಾ ಹಬ್ ಮೂಲಕ ಈ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿದೆ. ಓಂ ಪ್ರಕಾಶ್ ರಾವ್, ನಿಶಾ ಯೋಗೇಶ್ವರ್, ತೇಜಸ್ವಿ ಪೂಣಚ್ಚ, ಹರ್ಷ ಕಾವೇರಿ, ಭರತ್ ಬೋಪಣ್ಣ, ಸಮೀಕ್ಷಾ ಹಾಗೂ ನಿಖಿತಾ ಸ್ವಾಮಿ, ಕಾಮಿಡಿ ಕಿಲಾಡಿಗಳು ಸೂರಜ್, ಹುಲಿ ಕಾರ್ತಿಕ್ ವೀಕ್ಷಕರನ್ನು ನಗಿಸಲು ಕಾಮಿಡಿ ತಾರೆಯರ ಎಂಟ್ರಿ ಸಾಧ್ಯತೆ ಇದೆ. ಬಾಳು ಬೆಳಗುಂದಿ ಮತ್ತು ಕೋಟೆ ಪ್ರಭಾಕರ್ ಉತ್ತರ ಕರ್ನಾಟಕದ ಗಾಯಕ ಬಾಳು ಹಾಗೂ ಖ್ಯಾತ ವಿಲನ್ ಕೋಟೆ ಪ್ರಭಾಕರ್ ಅವರ ಹೆಸರುಗಳನ್ನು ಕೇಳಿಬರುತ್ತದೆ. ಕಿಚ್ಚ ಸುದೀಪ್ ಪ್ರತಿ ಬಾರಿಯಂತೆ ಈ ಸೀಸನ್ ಅನ್ನು ಕೂಡ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ಮುನ್ನಡೆಸಲಿದ್ದಾರೆ. ಗ್ರ್ಯಾಂಡ್ ಓಪನಿಂಗ್ನ ಅಧಿಕೃತ ದಿನಾಂಕವನ್ನು ಕಲರ್ಸ್ ಕನ್ನಡ ಇನ್ನೂ ನಿಗದಿಪಡಿಸಲಾಗಿಲ್ಲ. ಶೀಘ್ರದಲ್ಲೇ ಪ್ರಸಾರ ದಿನಾಂಕ ಹೊರಬೀಳಲಿದೆ. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬಿಗ್ ಬಾಸಲ್ಲಿ ಯಾರು ಬರ್ಬೋದು ಅಂತ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.